ಶ್ರೀ ಸಲ್ಲಾಪುರಮ್ಮ ದೇವಿ ದೇವಾಲಯದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಹೋಮದಲ್ಲಿ ನೂರಾರು ಮಂದಿ ಭಾಗಿಯ. ಕೋಲಾರ ತಾಲೂಕು ನರಸಾಪುರ ಹೋಬಳಿ ಚೌಡದೇನಹಳ್ಳಿ ಗೇಟ್ ಸೂಲೂರು ರಸ್ತೆಯಲ್ಲಿರುವಂತಹ ಶ್ರೀ ಸಲ್ಲಾಪುರಮ್ಮ ದೇವಿ, ಶ್ರೀ ಕಾಟೇರಮ್ಮ ದೇವಿ, ಶ್ರೀ ಗಂಗಮ್ಮ ದೇವಿ, ಶ್ರೀ ಸಪ್ತಮಾತೆ, ಶ್ರೀ ಮುನೇಶ್ವರ ಸ್ವಾಮಿ ಹೋಮ ಭಾನುವಾರ ಯಶಸ್ವಿಯಾಗಿ ನಡೆಯಿತು. ಹೋಮದಿಂದ ಸಕಲ ದರಿದ್ರಗಳು ನಿವಾರಣೆಯಾಗಿ ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗಲು, ಗೃಹದಲ್ಲಿ ಸಕಲ ವಿವಾದದಂತಹ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ದಿನೇ ದಿನೇ ಸಂಪತ್ತು ವ್ಯವಹಾರಗಳು ಅಭಿವೃದ್ಧಿಯಾಗಲು, ಸ್ಥಿರ ಲಕ್ಷ್ಮೀ ನಿವಾಸ ಉಂಟಾಗಲು, ಬರಬೇಕಾದಂತಹ ಎಲ್ಲ ರೀತಿಯಾದಂತಹ ಹಣವು ಕೂಡ ನಿಮಗೆ ಬಂದು ಸೇರಲು, ಜೀವನದಲ್ಲಿ ಎಷ್ಟೇ ನಷ್ಟಗಳನ್ನು ಅನುಭವಿಸಿದರೂ ಕೂಡ ಈ ಯಾಗದಲ್ಲಿ ಪಾಲ್ಗೊಳ್ಳೋದ್ರಿಂದ ಅಭಿವೃದ್ಧಿ ಖಂಡಿತವಾಗಿಯೂ ಉಂಟಾಗಲು, ಸ್ಥಿರ ಲಕ್ಷ್ಮೀ ನಿವಾಸ ಸಿದ್ಧಿಯಾಗಲು, ಐಶ್ವರ್ಯ ಸೌಭಾಗ್ಯ ಪ್ರಾಪ್ತಿಯಾಗಲು ವಿಶೇಷವಾಗಿ ಹೋಮ ಹವನಗಳನ್ನು ದೇವಿಗೆ ಸಮರ್ಪಣೆ ಮಾಡಲಾಯಿತು. ಈ ದೇವಾಲಯದಲ್ಲಿ ನಡೆದಂತಹ ಹೋಮದಲ್ಲಿ ಕರ್ನಾಟಕ ಸೇರಿದಂತೆ ನೆರೆಯ ಆಂಧ್ರ, ತಮಿಳುನಾಡಿನ ನೂರಾರು ಭಕ್ತಾದಿಗಳು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರಲ್ಲದೆ ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಂಡರು. ದಿನ ವಿಶೇಷ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ನನಗೆ ಇಲ್ಲಿ ದೇವಸ್ಥಾನ ಇರೋದು ಇದ್ರ ಬಗ್ಗೆ ಏನೋ ಗೊತ್ತಿಲ್ಲ. ನಾನು ಕೋಲಾರದಿಂದ ಬಂದಿದ್ದೀನಿ. ನನ್ನ ಹೆಸರು ಮಾಲತಿ ಅಂತ. ನಾನು ಎಲ್ಲೋ ಒಂದ್ ಕಡೆ ಕೇಳ್ಪಟ್ಟಿದ್ದೆ, ಇಲ್ಲಿ ಒಂದು ಸಪ್ಲಮ್ಮ, ಸಲ್ಲಾಪುರಮ್ಮ, ಕಾಟೇರಮ್ಮ, ಸಪ್ತಮಾತ್ರಿಕೆಯರು, ಮುನೇಶ್ವರ ದೇವರಿದೆ, ತುಂಬಾ ಶಕ್ತಿವತ್ತೆ ದೇವರು, ಅಲ್ಲಿ ಹೋದ್ರೆ ಒಂದ್ಸತಿ ಚೆನ್ನಾಗಾಗುತ್ತೆ, ಒಳ್ಳೇದಾಗುತ್ತೆ ಅಂತ ಯಾರೋ ಹೇಳಿದ್ದನ್ನ ಕೇಳ್ಪಟ್ಟು ಇವತ್ತು ಹುಣ್ಣಿಮೆ ಇತ್ತು. ನಾನು ಬೆಳಗ್ಗೆ 10 ಗಂಟೆ ತನಕ ನನ್ಗೆ ಇಲ್ಲಿ ಬರೋದು ಗೊತ್ತೇ ಇಲ್ಲ. ನಾನು ಬರ್ತೀನಿ ಅನ್ಕೊಂಡೇ ಇಲ್ಲ. ನಮ್ಮ ಅಕ್ಕಗೆ ಫೋನ್ ಮಾಡಿದೆ, ಅಕ್ಕ ಬರ್ತೀರಾ ಅಂತ. ನಮ್ಮ ಅಕ್ಕನು ಮಾಲೂರಿಂದ ಬಂದ್ಲು. ಮಾಲೂರಿಂದ ಕೋಲಾರಿಗೆ ಬಂದು, ಕೋಲಾರಿಂದ ನಮ್ಗೆ ಅಡ್ರೆಸ್ ಗೊತ್ತಿಲ್ಲ, ಆದ್ರೂ ಅಡ್ರೆಸ್ ಎಲ್ಲ ಹುಡ್ಕೊಂಡು ಇಲ್ಲಿ ಬಂದಿದ್ದಕ್ಕೆ ನಮ್ಗೆ ಮನಸ್ಸಿಗೆ ನೆಮ್ಮದಿ ಸಿಕ್ತು, ಶಾಂತವಾಯ್ತು. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾ ರೀತಿಯ ಪೂಜೆಗಳು ಕೂಡ ಸಂಪ್ರದಾಯ ಪ್ರಕಾರವಾಗಿ ಯಾವುದೇ ಆಡಂಬರ ಇಲ್ದಿರ ದೇವ್ರನ್ನ ಹೊಲ್ಸ್ಕೊಳೋದಕ್ಕೆ ಏನೇನೋ ಮಾಡ್ತಾರಲ್ಲ ಆ ತರ ಮಾಡಿದಿರ ಭಕ್ತಿ, ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಪೂಜೆಗಳು ನಡೀತಾ ಇದೆ. ಅದಿಷ್ಟ ಆಯ್ತು. ಜೊತೆಗೆ ಅದ್ರ ದೇವ್ರು ಏನು ಅಮ್ಮನು ಎಲ್ರು 4 ಜನ ಎತ್ಕೊಂತಾರೆ, ಎತ್ಕೊಂಡ್ ಬರೋದು, ಯಾರೋ ಮೈ ಮೇಲೆ ಬರೋ ದೇವ್ರು ಮಾತಾಡೋದಕ್ಕಿಂತ ಅದನ್ನ ನಂಬೋದೇ ಇಲ್ಲ. ನಾನು ನಿಜ ಹೇಳ್ಬೇಕಂದ್ರೆ ಇದೇ ಫಸ್ಟ್ ಟೈಮು ದೇವ್ರ ಹತ್ರ ಏನಾದ್ರು ಕೇಳಕ್ಕೆ ಅಂತ ಬಂದಿರೋದು. ಇದೇ ಫಸ್ಟ್ ಟೈಮ್. ನಾನು ಎಲ್ಲೂ ಹೋಗಲ್ಲ, ಯಾವ ದೇವ್ರನ್ನೂ ಏನು ಕೇಳಲ್ಲ. ಯಾಕೆಂದ್ರೆ ನಾನು ನಂಬಲ್ಲ. ಅವ್ರ ಮೇಲೆ ಬಂತು, ಇವ್ರ ಮೇಲೆ ಬಂತು, ಇವ್ರೇನು ಹೇಳಿದ್ರು, ಅವ್ರೇನು ಹೇಳಿದ್ರು ಅನ್ನೋದನ್ನ ನಾನು ಕೇಳಲ್ಲ. ಇಲ್ಲಿ ದೇವರೇ ಬಂದು ನಿಮ್ ಕಷ್ಟ ಏನು, ನಾನಿದ್ದೀನಿ, ನಾನು ನೋಡ್ತೀನಿ ಅನ್ನೋದನ್ನ ಬಲಗಡೆ ಕೊಡ್ತಾರೆ, ಆಗಲ್ಲ ಅನ್ನೋದನ್ನ ಹೇಳ್ಕೊಳ್ಳಿ ಕೊಡ್ತಾರೆ. ಇದು ನನಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ಮುಖ್ಯವಾಗಿ ತೋರುವಿಕೆಗೆ ಇಲ್ಲಿ ಪೂಜೆಗಳು ನಡೀತಾ ಇಲ್ಲ. ದೇವ್ರನ್ನ ನಿಜವಾಗ್ಲೂ ಭಕ್ತಿಯಿಂದ, ಶ್ರದ್ಧೆಯಿಂದ, ದೇವ್ರು ಇದಾರೆ ಅನ್ನೋ ನಂಬಿಕೆಯಿಂದ ದೇವರಿಗೆ ಆರಾಧನೆಗಳಾಗ್ತಾ ಇದೆ. ಇದು ತುಂಬಾ ಇಷ್ಟ ಆಯ್ತು. ಇದೇ ಮೊದಲನೇ ಬಾರಿ ಬಂದಿದ್ದೀನಿ, ಸಂತೋಷ ಆಯ್ತು, ನೆಮ್ಮದಿ ಸಿಕ್ತು, ಸಂತೋಷ ಆಯ್ತು. ಇದೇ ಮೊದಲನೇ ಬಾರಿ ಬಂದಿದ್ದೀನಿ. ನಾನೆಲ್ಲೂ ಯಾವತ್ತೂ ಯಾವ ದೇವ್ರನ್ನು ಕೂಡ ಹೂವ ಕೇಳಕ್ ಹೋಗೋದು, ಇನ್ನೊಂದ್ ಕೇಳಕ್ ಹೋಗೋದು, ವರ ಕೇಳಕ್ ಹೋಗೋದು ಅದೆಲ್ಲ ಮಾಡೇ ಇಲ್ಲ. ಇದೇ ಫಸ್ಟ್ ಟೈಮ್ ಮೊದಲೇ ಬಾರಿ ಬಂದಿದ್ದೀನಿ. ದೇವ್ರ ನೆಲೆಸಿದಾಳೆ ಇಲ್ಲಿ ಅಂತ ಹೇಳ್ಬೋದು. ದೇವ್ರನ್ನ ಕೇಳದೆ ಬಲಗಡೆ ಕೊಟ್ರು, ಬರ್ತೀನಿ, ಕಂಟಿನ್ಯೂ ಮಾಡ್ತಾ ಇದ್ರೆ ಪೂಜೆ ಅಂದ್ರೆ ನಾನು ಇಲ್ಲಿ ಮತ್ತೆ ಬಂದು ಅಮ್ಮನ ಕೇಳ್ತಾ ಇದ್ರೆ ಅಮ್ಮನಿಗೂ ನನ್ ಗೊತ್ತಿರ್ಬೇಕಲ್ಲ, ಒಬ್ಬ ಬಡಪಾಯಿ ಭಕ್ತಳು ನನಗೋಸ್ಕರ ಇಲ್ಲಿ ಬರ್ತಾಳೆ ಅನ್ನೋದಕ್ಕೆ ನಾನು ಅಮ್ಮನಿಗೆ ಟೈಮ್ ಕೊಡ್ಬೇಕಲ್ವಾ. ಬೇಕಾಗಿ ಬಂದ ತಕ್ಷಣ ವರ ಕೊಡಮ್ಮ ಅಂತ ಕೇಳ್ಬಿಟ್ರೆ ಆಗಲ್ಲ. ನಾನು ಒಂದು ಬಡಪಾಯಿ ಭಕ್ತಳಿದ್ದೀನಿ ಅನ್ನೋದು ಅಮ್ಮನಿಗೆ ಗೊತ್ತಾಗ್ಬೇಕು. ಹಾಗಾಗಿ ನಾನು ಪದೇ ಬರ್ತಾ ಇದ್ರೆ ಅಮ್ಮನ್ ಕೊಡ್ತಾಳೆ ಅನ್ನೋ ನಂಬಿಕೆ ನನಗೆ ಬಂತು. ಅಮ್ಮನೂರಿಂದ ಬಂದಿದ್ದೀವಿ, ಕೋಲಾರ ತಾಲೂಕು ಅಮ್ಮನೂರಿಂದ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ಬಂದಿದ್ದು. ನಮಗೂ ಬೇರೆಯವ್ರು ಹೇಳಿದ್ದು, ನಮ್ಗೆ ಪರಿಚಯ ಇರೋರೊಬ್ರು ಹೇಳಿದ್ರು. ಫಸ್ಟ್ ಟೈಮ್ ಇದು ಬಂದಿದ್ದು. ಇಲ್ಲಿನ ಪೂಜೆ ಎಲ್ಲ ನೋಡ್ಬಿಟ್ಟು ಮೈ ರೋಮಾಂಚಕ ಅನ್ಸ್ಬಿಡ್ತು. ತುಂಬಾ ಚೆನ್ನಾಗಿ ಪೂಜೆ ಆಯ್ತು. ಪೂಜೆ ಎಲ್ಲ ಇಷ್ಟ ಆಯ್ತು. ಅಮ್ಮ ಮೆರವಣಿಗೆ ಎಲ್ಲ ಚೆನ್ನಾಗಿತ್ತು. ಅಷ್ಟೇ. ನಮಸ್ತೆ, ನನ್ನ ಹೆಸರು ಪ್ರಮೀಳಾ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದೀನಿ. ನರಸಾಪುರಕ್ಕೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲಿ ಸಲ್ಲಾಪುರಮ್ಮ, ಹಾಗೆ ಗಂಗಮ್ಮ ದೇವಿ, ಪಂಚಮಾತೃಕೆಯರು ಹಾಗೂ ಮುನೇಶ್ವರ ದೇವಸ್ಥಾನ ಇದೆ ಅಂತ ಹೇಳಿ ಯಾರೋ ಹೇಳಿದ್ದನ್ನು ಕೇಳಿ ನೋಡ್ಕೊಂಡು ಹೋಗೋಣ ಹೇಗೆ ಏನು ಅನ್ನೋ ಕಾರಣಕ್ಕೆ ಬಂದಿತ್ತು. ಇಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ತುಂಬ ಅದ್ಧೂರಿಯಾಗಿ ಆಡಂಬರವಾಗಿ ನೆರವೇರಿಸ್ತೇ ಹೋದ್ರೂ ಅಟ್ಲೀಸ್ಟ್ ದೇವರಿಗೆ ಸಲ್ಲಿಸಬೇಕಾದಂಥ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಯಾವುದೇ ರೀತಿ ಕುಂದು ಕೊರತೆಗಳು ಬರದೇ ಇರೋ ಹಾಗೆ ಪೂಜೆಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅದನ್ನ ನೋಡಿ ತುಂಬ ಖುಷಿ ಆಯಿತು. ಮೊದಲನೇ ಸಲ ಬಂದಿದ್ದೀನಿ ನಾನು ಈ ದೇವಸ್ಥಾನಕ್ಕೆ. ಇನ್ನೂ ಹೆಚ್ಚಿನ ಮಟ್ಟಿಗೆ ಈ ದೇವಸ್ಥಾನದ ಬಗ್ಗೆ ನಾವು ತಿಳ್ಕೊಳ್ಳೋದಿದೆ. ಖಂಡಿತವಾಗಿಯೂ ಪದೇ ಬಂದು ಅಮ್ಮನ ಆಶೀರ್ವಾದ ಪಡೀತಾ ಅಮ್ಮನ ಸೇವೆ ಸಲ್ಲಿಸಬೇಕು ಅಂತೇಳಿ ಅನ್ಕೊಂಡಿದೀವಿ. ನಮ್ದು ಒಂದು ಕ್ಯಾರಳೂರು. ನಾವು ನಿನ್ನೆ ಹಾಸ್ಪಿಟಲ್ 15 ಈ ನಮ್ಮ ಫ್ರೆಂಡ್ಸ್ ಬಂದು ಫೋನ್ ಮಾಡ್ತಿದ್ದೆ, ಡಿಸ್ಚಾರ್ಜ್ ಆಗ್ತೀನಿ ಬೆಳಿಗ್ಗೆ. ಯಾಕಪ್ಪ ಅಂದ್ರೆ ತುಂಬಾ ಕಷ್ಟ ಆಗ್ಬಿಟ್ಟು ನಮ್ದು ಈ ತರ ತೊಂದರೆ ಆಗ್ಬಿಟ್ಟಿದೆ.
ಯಾವುದೋ ಒಂದು ಕಾರಲ್ಲಿ ಬೈಪಾಸಲ್ಲಿ ನಮ್ಗೆ ಬಂದ್ಬಿಟ್ಟು ಡಿಸ್ಚಾರ್ಜ್ ಆಗಿದೆ, 15 ದಿವಸದಿಂದ ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂದೆ. ಬಾ ಒಂದು ದಿವಸ ಇಲ್ಲಿ ನೀನು ಬರೇಬೇಕು ಅಂದರು. ಆದರೂ ಕಾಲು ಕಟ್ಟಾಕ್ಸ್ಕೊಂಡಿದ್ರು, ಕಾಲು ಮೂಳೆಗೆ ಪೈಪು ಇದೆಲ್ಲ ಹಾಕಿದ್ದಾರೆ. ಅಷ್ಟು ಕಷ್ಟ ಇದ್ರೂ ಇಲ್ಲಿ ಬಂದಿದ್ದೀನಿ. ಯಾಕಂದರೆ ನಮಗೆ ದೇವಶಕ್ತಿ ಇಲ್ಲಿ ಇಷ್ಟ ಆಯ್ತು. ಈ ಪೂಜೆಗಳು ನೋಡ್ತಾ ಇದ್ದಾರೆ ಅದ್ಭುತವಾಗಿ ನಡೀತದೆ. ಎಲ್ಲ ಅದ್ಭುತ ಅಂದರೆ ಅಲ್ಲಿ ಮೈ ಬರ್ತದೆ, ಇಲ್ಲಿ ಬರ್ತದೆ, ಅಲ್ಲೆಲ್ಲೋ ಬೂಟಾಟಗಳಂತೆ ಆ ಥರ ಇಲ್ಲಿ ಕರ್ಪೂರದಿಂದ ಹಿಡಿದು ಆರತಿಯಿಂದ ಹಿಡಿದು ಪೂಜೆಗಳು ಅದ್ಭುತವಾಗಿ ನಡೀತಾ ಇದೆ. ನನಗೇನು ಇಷ್ಟ ಆಯ್ತು ಅಂದರೆ, ನಾನು ನೆಕ್ಸ್ಟ್ ನನ್ನ ಕಾಲು ರೆಡಿಯಾಗಿ ನನಗೆ ಬಲಗಡೆ ಹೊರ ಕೊಟ್ಟಳು ತಾಯಿ. ನಾನು ಈ 3 ತಾಯಿಗಳನ್ನು ನಂಬಿದ್ದೀನಿ, ಅಕ್ಕವ್ರನ್ನ ನಂಬಿದ್ದೀನಿ. ಅಲ್ಲಿ ಇದನ್ನು ನಾನು ನೆಕ್ಸ್ಟ್ ನಾನು ಆ ದೇವ್ರು ನೋಡಬೇಕು. ಇವತ್ತು ನನ್ನ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದೀನಿ, ನಾನು ಆ ದೇವ್ರು ಮುಟ್ಟಕ್ಕಾಗಿಲ್ಲಲ್ವಾ ಅಂತ. ನಾನು ನೆಕ್ಸ್ಟ್ ಬರುವಾಗ ನನ್ನದೆಲ್ಲ ಆರೋಗ್ಯ ಸರೋಗಿ ನನಗೆ ಇದೆಲ್ಲ ರೆಡಿ ಮಾಡಿಕೊಡ್ಬೇಕಾಗ್ತಾಯಿತ್ತು. ಬಲಗಡೆ ಹೊರ ಕೊಟ್ಟವಳೆ ನನಗೆ ಇದು ತುಂಬ ಇಷ್ಟ ಆಗೈತೆ. ನಾನು ಇನ್ನು ಹುಣ್ಣಿಮೆಗೆ ಯಾವುದೇ ಕಾರಣಕ್ಕೂ ನಾನು ತಪ್ಪಿಸ್ಕೊಳಲ್ಲ. ಈ ತಾಯಿಗೆ ಆಶೀರ್ವಾದ ತಗೊಂಡು ನಾನು ಚೆನ್ನಾಗಬೇಕು. ಮೊದಲು ತುಂಬ ಚೆನ್ನಾಗಿದ್ದೆ, ಅದೇನಾಯ್ತು ಏನೋ 3 ವರ್ಷದಿಂದ ನನಗೆ ತುಂಬ ಕಷ್ಟ ಬಂದ್ಬಿಟ್ಟೈತೆ. ಈ ತಾಯಿ ನಂಬಿದ್ದೀನಿ. ನನ್ನ ಫ್ರೆಂಡು ಕೇಳ್ಕೊಂಡ, ಸಾಕು ಅಷ್ಟು ಮಾತ್ರ ಒಬ್ಬ ಫ್ರೆಂಡ್ ಇದ್ರೆ ಸಾಕು. ಒಬ್ಬ ಮನುಷ್ಯನಿಗೆ ಒಂದು ಊರಿಗೆ ಒಂದು ಫ್ರೆಂಡ್ ಇರಬೇಕು. ಅವ್ನು ನಿನ್ನ ಕಷ್ಟ ಇರೋದು ಕೇಳ್ದ, ನಂದು ಹಿಂಗೈತಪ್ಪ ಅಡ್ಮಿಟ್ ಆಗಿದ್ದೀನಿ, ಫಸ್ಟ್ ಇಲ್ಲಿಗೆ ಬಾ ನೀನು ಅಂತ ಹೇಳಿದಾನೆ. ಅವ್ನ ಫ್ರೆಂಡ್ ಹೇಳಿದಕ್ಕೆ ಅವರು ನಮ್ಮ ದೇವ್ರೆ. ಯಾಕಂದ್ರೆ ನನಗೆ ಇಲ್ಲಿ ಕನಸನ್ನು ಕೂಡ ಅನ್ಕೊಂಡಿಲ್ಲ ಇಲ್ಲಿ ಬರ್ತೀನಿ ಅಂತ. ನಾನು ಹಾಸ್ಪಿಟ್ಲ್ ಇರಬೇಕಾದ್ರೆ ನನ್ನ ಫ್ರೆಂಡ್ ನಾನು ಫೋನ್ ಮಾಡಬೇಕಾದ್ರೆ ಆ ತಾಯಿ ನನ್ನ ಕರ್ಸ್ಕೊಂಡ್ರು. ಈ ತಾಯಿ ನಂಬಿದ್ದೀನಿ. ಹುಣ್ಣಿಮೆ ಆಗಲಿ ಶುಕ್ರವಾರ ಆಗಲಿ ಪೂಜೆಗೆ ಬಂದು ಈ ತಾಯಿ ಮಕ್ಕ ನೋಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ನಾನು ನನಗೆ ಆಶೀರ್ವಾದ ಮಾಡ್ಬೇಕಾದ್ರೆ ಅಯ್ಯಮ್ಮನ ಆ ತಾಯಿ ನೆನ್ಪಿಸ್ಬೇಕು. ಇಲ್ಲ ಅಂದ್ರೆ ಆ ಸತ್ಯ ಇಲ್ಲ ಅಂದ್ರೆ ನಾನು ಹಿಂಗೆ ಇದ್ರೆ ನಾನಂತೂ ಇಲ್ಲಿ ಬರಲ್ಲ. ನನಗೆ ಅಯ್ಯಮ್ಮನ ಬಲ್ಗಡೆ ಹೊರ ಕೊಟ್ಟವಳೆ ನಂಬುತ್ತೀನಿ. ಇನ್ನ 1000 ಜನ ಇಲ್ಲಿ ಬರ್ಬೇಕು ನನಗೆ. ಇದು ಯಾಕಂದ್ರೆ ಬೂಟಾಟ್ಕನಿಲ್ಲ, ಇಲ್ಲಿ ನಾಟಕ ಆಡೋದು, ಅದಾಡೋದು, ದುಡ್ಡು ಕಿತ್ಕೊಳೋದು, ಅಲ್ಲೆಲ್ಲೋ ನಿಮ್ಗೆ 5,000 ಕೊಡು 10,000 ಕೊಡು ಕೇಳೋದೇನಿಲ್ಲ. ಇಲ್ಲಿ ಇಷ್ಟ ಇದ್ರೆ ಹೊರಬಿಟ್ಟು ಇಲ್ಲಿ ಕೇಳ್ಕೊಂಡೋದು ಏನಿಲ್ಲ. ಪೂಜೆಗೆ ಬರಬೇಕು ಇಷ್ಟೇ. ಇಲ್ಲಿ ಇರೋದು ಹೊರ. ಯಾಕಂದ್ರೆ 100,000 ಜನಕ್ಕೆ 1,000 ಜನ ಒಳ್ಳೇದಾಗ್ಲಿ ಅಂತ ಇದನ್ನ ಏನೋ ಒಂದು ಫ್ರೆಂಡ್ ಅವರು ಒಂದು ದೇವಸ್ಥಾನ ಕಟ್ಟಿಸಿದ್ದಾರೆ. ಪುಣ್ಯ ಅವರು, ಅವ್ರ ಅಪ್ಪ ಅವರು ದಾತ ಅವರು ಮಾಡಿರೋ ಪುಣ್ಯ ಇದು. ಇಷ್ಟು 2 ಮಾತು ಹೇಳಕ್ಕೆ ಇಷ್ಟ.